ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ನೋಡೋಣ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ. ಇವತ್ತಿನ ರೆಸಿಪಿಯಲ್ಲಿ ನಾನು ಆಲೂ ಮೆಹಂದಿ ಸಬ್ಜಿಯನ್ನು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಸಬ್ಜಿ ಹೇಗೆ ಮಾಡೋದು ಅಂತ. ತುಂಬ ರುಚಿಕರವಾದ ಈ ಆಲೂ ಮೆಹಂದಿ ಸಬ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಹಾಫ್ KG ಮೆಹಂದಿಯನ್ನು ತೊಗೊಂಡಿದ್ದೀನಿ. ನೋಡಿ, ಇದರ ಎರಡು ಸೈಡಲ್ಲಿರುವ ತುಂಬನ್ನು ನಾವು ಈ ಥರ ತೆಗೆದುಕೊಳ್ಬೇಕು. ನೋಡಿ, ಎರಡು ಸೈಡಲ್ಲಿರುವ ತುಂಬನ್ನು ಒಂದು ಚಾಕುದಿಂದ ನಾವು ಈ ಥರ ತೆಗೆದುಕೊಂಡು ಇಟ್ಕೊಳ್ಬೇಕು. ನೋಡಿ, ಎಲ್ಲ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಆಲೂ ಮತ್ತು ಒಂದು ಟೊಮಾಟೊವನ್ನು ಕೂಡ ತಗೊಂಡಿದ್ದೀನಿ. ಈ ಎರಡು ಮೆಹಂದಿಯಲ್ಲಿ ಹಾಕುವುದರಿಂದ ತುಂಬ ರುಚಿಕರವಾಗಿ ಬರುತ್ತದೆ ಈ ಮೆಹಂದಿ ಸಬ್ಜಿ. ಒಂದು ಆಲೂವನ್ನು ಎರಡು ತೊಳೆದುಕೊಂಡು ತಗೊಂಡಿದ್ದೀನಿ. ಮತ್ತು ಈ ಆಲೂದ ಮೇಲಿಂದ ಶೆಪ್ಪೆಯನ್ನು ನಾವು ತೆಗೆದಿಟ್ಕೊಳ್ಬೇಕು. ಮತ್ತು ನಾವು ಆಲೂವನ್ನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಕೊಳ್ಳಬೇಕು. ಮೆಹಂದಿ ಸಬ್ಜಿಯಲ್ಲಿ ಆಲೂವನ್ನು ಸೆಂಟ್ರದಲ್ಲಿ ತಿನ್ನೋದಕ್ಕೆ ಬಾಯಲ್ಲಿ ಬಂದರೆ ತುಂಬ ರುಚಿಕರವಾಗಿ ಇರುತ್ತದೆ ಈ ಮೆಹಂದಿ ಸಬ್ಜಿ. ಅದಕ್ಕೋಸ್ಕರ ಒಂದು ಆಲೂವನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಟೊಮಾಟೊವನ್ನು ಹಾಕೋತಾ ಇದ್ದೀನಿ. ನೋಡಿ, ತುಂಬ ರುಚಿಕರವಾದ ಈ ಸಬ್ಜಿಯನ್ನು ನಾವು ಮಾಡೋಣ. ಮತ್ತು ಮೆಹಂದಿ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಟೊಮಾಟೊ ಕೂಡ ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಬೆಂಡೆಕಾಯಿಯನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಮಾಡಿಕೊಳ್ಬೇಕು. ಕಟ್ ಮಾಡಿ ಇಟ್ಟಿಕೊಂಡಿರುವ ಆಲೂ ಒಂದು ಪ್ಲೇಟಲ್ಲಿ ನೀರಲ್ಲಿ ಹಾಕಿಕೊಳ್ಳೋಣ. ಒಂದು ಸ್ವಲ್ಪ ಕಪ್ಪಾಗೋದಿಲ್ಲ ಕಲರು, ಅದಕ್ಕೋಸ್ಕರ ನೀರಲ್ಲಿ ಹಾಕಿಕೊಳ್ಳಬೇಕು. ಮತ್ತು ಇಷ್ಟೋ ಮೇಲೆ ನಾನು ಒಂದು ಬಾಳೆಗೆನ ಇಟ್ಟುಕೊಂಡು ಅದಕ್ಕೆ ಒಂದು 2-3 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವೆರಡೂ ಕೂಡ ಒಂದು ಸ್ವಲ್ಪ ಚಟಪಟ ಅಂದ ಮೇಲೆ ನಾವು ಇದಕ್ಕೆ ಒಂದು ಹಸಿಮೆಣಸಿನಕಾಯನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು ಅದಾದಮೇಲೆ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ರುಚಿಕರವಾದ ಈ ಬೆಂಡೆಕಾಯಿ ಸಬ್ಜಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾವು ಇಲ್ಲಿ ಆಲೂವನ್ನು ಕಟ್ ಮಾಡಿಟ್ಟಿಕೊಂಡಿದ್ದೇವಲ್ಲ, ಆ ಆಲೂ ಪೀಸನ್ನು ನಾವು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಆಲೂ ಪೀಸನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು. 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದು ಫ್ರೈ ಮಾಡಿಕೊಳ್ಳಿ. ಒಂದು ಸ್ವಲ್ಪ ಇದು ಸ್ಮೂತಾಗಿ ಸಾಫ್ಟಾಗಿ ಬೆಂದಿರಬೇಕು. ಅದಕ್ಕೋಸ್ಕರ ನಾವು ಇದು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ. ಮತ್ತು ನಾನು ಒಂದು ಟೊಮಾಟೊವನ್ನು ಕಟ್ ಮಾಡಿಕೊಂಡಿದ್ದೀನಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವೆರಡನ್ನು ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವೆರಡು ಒಂದು ಸ್ವಲ್ಪ ಸಾಫ್ಟಾಗಿ ಕುದಿಯುವವರೆಗೂ ನಾವು ಒಂದು ಢಕ್ಕನವನ್ನು ಮುಚ್ಚಿ 2 ನಿಮಿಷ ಕುದಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇದು ಕುದಿಯುವವರೆಗೂ ನಾವು ಇಲ್ಲಿ ಒಂದು ಹಂಚನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಅದಕ್ಕೆ ಬೆಂಡೆಕಾಯಿ ಪೀಸ್ಗಳನ್ನು ಹಾಕಿ ನಾವು ಇದನ್ನು ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾವು ಇದು ಹುರಿದುಕೊಳ್ಬೇಕು. ಈ ಥರ ಹುರಿದುಕೊಳ್ಳೋದರಿಂದ ಈ ಬೆಂಡೆಕಾಯಿ ಸಬ್ಜಿ ತುಂಬ ರುಚಿಕರವಾಗಿ ಟೇಸ್ಟ್ ಬರುತ್ತದೆ. ಮತ್ತು ನಾವು ಇದು ಸ್ವಲ್ಪ ಜಿಗಿ ಕೂಡ ಆಗೋದಿಲ್ಲ. ಹುರಿಯೋದರಿಂದ ಜಿಗಿ ಆಗುತ್ತಲ್ವ ಈ ಬೆಂಡೆಕಾಯಿ, ಆ ಥರ ಆಗೋದಿಲ್ಲ, ಖುಲ್ಲ ಇರುತ್ತದೆ. ಅದಕ್ಕೋಸ್ಕರ ನಾವು ಬೆಂಡೆಕಾಯಿನ ಹುರಿದುಕೊಳ್ಬೇಕು. ನೋಡಿ, ಇವಾಗಿದು ಹುರಿದಿದೆ. ಈಗ ಇದನ್ನು ಸಾಫ್ಟಾಗಿ ಕುದ್ದಿದೆ ಅಂತ 2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಇವಾಗಿದು ರೆಡಿಯಾಗಿದೆ. ಆಲೂ ಮತ್ತು ಟೊಮೆಟೊ ಎರಡು ಕೂಡ ಸಾಫ್ಟ್ ಆಗಿದೆ. ನೋಡಿ, ಇವಾಗಿದು ರೆಡಿಯಾಗಿದೆ. ಇವಾಗ ನಾವು ಹುರಿದಿಟ್ಟಿಕೊಂಡಿರುವ ಬೆಂಡೆಕಾಯಿ ಪೀಸ್ಗಳನ್ನು ಇದಕ್ಕೆ ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಮಾಡಿಕೊಡಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಬೆಂಡೆಕಾಯಿ ಸಬ್ಜಿಯನ್ನು. ಒಂದು ಆಲೂ ಮತ್ತು ಟೊಮೆಟೊ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತದೆ ಈ ಸಬ್ಜಿ. ಎಲ್ಲರಿಗೂ ಇಷ್ಟ ಆಗುತ್ತದೆ ಮನೆಯಲ್ಲಿ. ನೀವೊಂದು ಸರ್ತಿ ಮಾಡಿ. ಮತ್ತು ಒಂದು ಉಳ್ಳಾಗಡ್ಡೆಯನ್ನು ಕಟ್ ಮಾಡಿ ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣದ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿ, ಸ್ವಲ್ಪ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಪೌಡರ್ ಮತ್ತು ಒಂದು 2 ಚಮಚ
ಶೇಂಗಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕೈಯಿಂದ ನೀರು ಚಿಮುಕಿಸಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುದಿಯಲು ಬಿಡೋಣ. ನೋಡಿ, ಇವಾಗ 2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದ್ದೋಗಿದೆ, ಪೂರ ಸಾಫ್ಟಾಗಿ ಬಂದಿದೆ. ಎಲ್ಲ ಬೆಂಡೆ, ಆಲೂ, ಟೊಮಟೊ ಎಲ್ಲ ಕುದ್ದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ತೆಗೆದಿಟ್ಟುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಪ್ಲೇಟಿಗೆ ಹಾಕುತ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಕಲರ್ ಅಂತೂ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ, ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.